ಪವನ್ ಕಲ್ಯಾಣ್ ಎಷ್ಟು ಶ್ರೀಮಂತರು? ವರ್ಷಕ್ಕೆ ಗಳಿಸೋ ಆದಾಯ ಎಷ್ಟು? ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗೈಸ್. ನಟ ಪವನ್ ಕಲ್ಯಾಣ್ ಅವರಿಗೆ ಇಂದು ಅಂದರೆ ಸೆಪ್ಟೆಂಬರ್ 2 ಬರ್ತ್ಡೇ. ಅವರು ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರು ಟಾಲಿವುಡ್ನ ಶ್ರೀಮಂತ ನಟರಲ್ಲಿ ಒಬ್ಬರು. ಅವರು ರಾಜಕೀಯದ ಜೊತೆಗೆ ಸಿನಿಮಾ ಕೆಲಸಗಳಲ್ಲೂ ತೊಡಗಿಕೊಂಡಿದ್ದಾರೆ ಎಂಬುದನ್ನು ನಾವು ನಿಮಗೆ ಮತ್ತೆ ಹೇಳಬೇಕಿಲ್ಲ. ಹಾಗಾದರೆ ಪವನ್ ಕಲ್ಯಾಣ್ ಅವರ ಆಸ್ತಿ ಎಷ್ಟು ಎನ್ನುವ ಬಗ್ಗೆ ಇಲ್ಲಿದೆ ವಿವರಗಳು. ಪವನ್ ಕಲ್ಯಾಣ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಅವರು ಈಗ ರಾಜಕೀಯದಲ್ಲಿ ಯಶಸ್ಸು ಕಂಡಿದ್ದಾರೆ. ಪಿತಾಪುರಂ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅವರು ಶಾಸಕರಾಗಿದ್ದಾರೆ. ಪವನ್ ಕಲ್ಯಾಣ್ ಅವರ ಒಟ್ಟು ಆಸ್ತಿ 164 ಕೋಟಿ ರೂಪಾಯಿಗಳು ಅಧಿಕವಾಗಿದೆ. ಇತ್ತೀಚೆಗೆ ಅವರು ಯಾವುದೇ ಸಿನಿಮಾಗಳಲ್ಲಿ ದೊಡ್ಡ ಗೆಲುವು ಕಂಡಿಲ್ಲ. ಹಾಗಿದ್ದರೂ ಅವರ ಜನಪ್ರಿಯತೆ ಯಾವುದೇ ತೊಂದರೆ ಉಂಟಾಗಿಲ್ಲ ಅಂತಲೇ ಹೇಳ್ಬೋದು. ಪವನ್ ಕಲ್ಯಾಣ್ ಬಳಿ ದುಬಾರಿ ಕಾರುಗಳು ಇವೆ. ಜಾಗ್ವಾರ್, ಆಡಿ, ಮರ್ಸಿಡೀಸ್ ಬೆಂಜ್ನಂತಹ ಕಾರು ಇವರ ಬಳಿ ಇವೆ. ಇವರ ಬಳಿ ಇರೋ ಕಾರುಗಳ ಬೆಲೆ 14 ಕೋಟಿ ರೂಪಾಯಿಗಳು ಅಧಿಕವಾಗಿದೆ. ಪವನ್ ಕಲ್ಯಾಣ್ ಅನೇಕ ಕಡೆಗಳಲ್ಲಿ ಹೂಡಿಕೆ ಮಾಡಿ ಲಾಭ ಕಾಣುತ್ತಿದ್ದಾರೆ. ಭಾರಿ ಏರಿಕೆ ಏನಾಗಾದರೆ 2019ರಲ್ಲಿ ಪವನ್ ಕಲ್ಯಾಣ್ ಅವರ ಆಸ್ತಿ ಕೇವಲ 52 ಕೋಟಿ ರೂಪಾಯಿ ಇತ್ತು. ಕೇವಲ 5 ವರ್ಷಗಳಲ್ಲಿ ಇದು 3 ಪಟ್ಟು ಹೆಚ್ಚಾಗಿದೆ. ಪವನ್ ಕಲ್ಯಾಣ್ ಅವರಿಗೆ ಪ್ರತಿ ತಿಂಗಳು ಸುಮಾರು 1.5 ಕೋಟಿ ರೂಪಾಯಿ ಎನ್ನಲಾಗಿದೆ. ಅಂದರೆ ವರ್ಷಕ್ಕೆ ಅವರು ಗಳಿಸೋದು 18 ಕೋಟಿ ರೂಪಾಯಿ. ಅವರು ಪ್ರತಿ ಚಿತ್ರಕ್ಕೆ 10 ರಿಂದ 12 ಕೋಟಿ ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಸೋ ಮಚ್.